ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಪ್ರಮುಖ ಸುದ್ದಿಗಳಿದೆ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ. ಎಲ್ಲ ತರಹದ ಸಿದ್ಧತೆಗಳಾಗ್ತಾ ಇದೆ. ಒಬ್ಬೊಬ್ಬರಿಗೆ ದೂರವಾಣಿ ಕರೆ ಮಾಡಿರುವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಭೈರೇಗೌಡರು, ಶರಣ ಪ್ರಕಾಶ್ ಪಾಟೀಲ್, MB ಪಾಟೀಲ್, KJ ಜಾರ್ಜ್, ಯತೀಂದ್ರ, ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, UT ಖಾದರ್, ಈಶ್ವರ್ ಖಂಡ್ರೆಗೆ ಮಂತ್ರಿ ಸ್ಥಾನ, ಡಾಕ್ಟರ್ ಜಿ ಪರಮೇಶ್ವರ್ಗೆ ಒಲಿದ DCM ಹುದ್ದೆ, ಡಿಕೆ ಶಿವಕುಮಾರ್ ಸಂಪುಟದ ನೂತನ ಸಚಿವರಾಗಿ ಒಬ್ಬೊಬ್ಬರಿಗೆ ದೂರವಾಣಿ ಕರೆ ಮಾಡಿರುವ ಡಿಕೆ ನಿವಾಸದಿಂದ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವ 12 ಸಚಿವರು. ಡಿಕೆ ಶಿವಕುಮಾರ್ ಸಂಪುಟದ ನೂತನ ಸಚಿವರು. ಆ ಸಚಿವರ ಪ್ರಮಾಣಕ್ಕೂ ಕೌಂಟೌನ್ ಶುರುವಾಗಿದೆ. ಒಬ್ಬೊಬ್ಬರಿಗೆ ದೂರವಾಣಿ ಕರೆ ಮಾಡಿರುವ ನಿಯೋಜಿತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡರು, ಶರಣ ಪ್ರಕಾಶ್ ಪಾಟೀಲ್, MB ಪಾಟೀಲ್, KJ ಜಾರ್ಜ್, ಯತೀಂದ್ರ, ಭೈರತಿ ಸುರೇಶ್, ರಾಮಲಿಂಗಾರೆಡ್ಡಿ, UT ಖಾದರ್, ಈಶ್ವರ್ ಖಂಡ್ರೆ. ಡಾಕ್ಟರ್ ಜಿ ಪರಮೇಶ್ವರಿಗೂ ಒಲಿದ DCM ಹುದ್ದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಪದಗ್ರಹಣದ ವೇದಿಕೆಗೆ ಹೋಗಬಹುದು. ಅದಕ್ಕೂ ಮುಂಚಿತವಾಗಿ ಇವತ್ತು ಬೆಳಗ್ಗೆ ಅನೇಕ ಹಿರಿಯ ರಾಜಕಾರಣಿಗಳನ್ನ ಭೇಟಿ ಮಾಡಿದ್ರು, ಆಶೀರ್ವಾದ ಪಡೆದ್ರು. ನೋಡಿ, ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದಿಂದ ಹೊರಟಿರುವ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಫ್ರೀಡಮ್ ಟಿವಿ ಡಿಕೆ ಶಿವಕುಮಾರ್ ಅವರನ್ನ ಜಿ ಪರಮೇಶ್ವರ ನಿವಾಸದಿಂದ ಡಿಕೆ ಶಿವಕುಮಾರ್ ಹೊರಟಿರುವಂತಹದ್ದು ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿ ಆ ನಿವಾಸದಿಂದ ಹೊರಟಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನುವ ಒಂದು ಕೌತುಕ ಇದ್ದೇ ಇರುತ್ತೆ. ಪದಗ್ರಹಣದ ವೇದಿಕೆಗೆ ಹೋಗ್ತಾರೋ ಅಥವಾ ಅದಕ್ಕೂ ಮುಂಚಿತವಾಗಿ ನಿಯೋಜಿತ ಸಿಎಂ ಎಲ್ಲಿಗೆ ಹೋಗ್ತಾರೆ ಅನ್ನೋದು. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿದ್ರು. ಭೇಟಿ ಮಾಡಿಕೊಂಡು ಮಾಜಿ ಗೃಹ ಸಚಿವರ ಜೊತೆ ಮಾತನಾಡಿಕೊಂಡು ಅಲ್ಲಿಂದ ನೇರವಾಗಿ ತನ್ನ ನಿವಾಸಕ್ಕೆ ಬಂದಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ ನಿವಾಸಕ್ಕೆ ಹೋಗಿ ಒಂದಷ್ಟು ಹೊತ್ತು ಮಾತನಾಡಿ ಅಲ್ಲಿಂದ ಹೊರಟಿರುವಂತಹ ವಿಜುವಲ್ಸ್ ಇದು. ಎಲ್ಲಿಗೆ ಅನ್ನುವ ಒಂದು ಕನಿಷ್ಠ ಕುತೂಹಲ ಇದ್ದೇ ಇರುತ್ತೆ. ಈಗ ಎಲ್ಲಿಗೆ ಹೋಗ್ತಾರೆ? ಪದಗ್ರಹಣದ ವೇದಿಕೆಗೆ ಹೋಗ್ತಾರೋ ಅಥವಾ ನಿಯೋಜಿತ ಸಿಎಂ ಪ್ಲಾನ್ ಮಾಡಿದಂತೆ ಬೇರೆ ಯಾವುದಾದ್ರೂ ರಾಜಕಾರಣಿಯನ್ನು ಭೇಟಿ ಮಾಡ್ತಾರೋ? ಬೆಳಗ್ಗೆ BSY ನಿವಾಸಕ್ಕೂ ಹೋಗಿದ್ರು. ಅಲ್ಲೂ ಒಂದಷ್ಟು ಹೊತ್ತು ಸಮಯ ಕಳೆದ್ರು. BS ಯಡಿಯೂರಪ್ಪರ ಎಕ್ಸ್ಪೀರಿಯನ್ಸು, ಅನುಭವ, ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದಷ್ಟು ರಾಜಕೀಯ ಸಲಹೆಗಳು ಬೇಕಾಗ್ತವೆ. ಈ ನಿಟ್ಟಿನಲ್ಲಿ ಅವ್ರ ಜೊತೆನೂ ಮಾತನಾಡ್ಕೊಂಡು ಈಗ ಜಿ ಪರಮೇಶ್ವರ್ ನಿವಾಸಕ್ಕೆ ಹೋಗಿ ಅಲ್ಲೂ ಕೂಡ ಒಂದಷ್ಟು ಹೊತ್ತು ಮಾತನಾಡಿ ಅಲ್ಲಿಂದ ಹೊರಟಿದ್ದಾರೆ. ತನ್ನ ನಿವಾಸಕ್ಕೂ ಹೋಗ್ತಾರೋ ಅಥವಾ ಬೇರೆ ಕಡೆ ಹೋಗ್ತಾರೋ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ತವೆ. ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕಿನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ. ಆ ಹೊತ್ತಿನೊಳಗಾಗಿ ಆಗ್ತಾ ಇರತಕ್ಕಂತಹ ಡೆವಲಪ್ಮೆಂಟ್ ಇದು, ಬೆಳವಣಿಗೆಗಳಿದಾವೆ. ಸೊ ಡಿ ಕೆ ಶಿವಕುಮಾರ್
ಸಾಕಷ್ಟು ಬೆಳಬೆಳಗ್ಗೆ ನೋಡಿ, ನಿನ್ನೆ ಅಜ್ಜಯ್ಯನ ಭೇಟಿ ಆಯಿತು. ಅಜ್ಜಯ್ಯನ ಶಾಖಾ ಮಠಕ್ಕೆ ಹೋದರು, ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಅದಾಯಿತು. ಅದಾದ ನಂತರ BS ಯಡಿಯೂರಪ್ಪರ ನಿವಾಸಕ್ಕೆ ಹೋದರು, ಒಂದಷ್ಟು ಹೊತ್ತು ಚರ್ಚೆ ಮಾಡಿದ್ರು. ಈಗ ಮಾಜಿ ಗೃಹ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವ್ರ ಮನೆಗೂ ಹೋದರು, ಒಂದಷ್ಟು ಹೊತ್ತು ಮಾತನಾಡಿದ್ರು. ಅಲ್ಲಿಂದ ಈಗ ನೇರವಾಗಿ ಹೊರಟಿದ್ದಾರೆ. ಇವತ್ತು ಬೆಳಗ್ಗೆ DK ಶಿವಕುಮಾರ್ ನಿವಾಸಕ್ಕೆ ಅನೇಕ ಬೆಂಬಲಿಗರು ಬಂದಿದ್ರು. ಮನೆಯ ರೂಟ್ ಫೂಟಲ್ಲಿ ನಿಂತ್ಕೊಂಡು ಬೆಂಬಲಿಗರಿಗೆ ಹಾಯ್ ಹೇಳುವಂತಹ ದೃಶ್ಯವನ್ನು ಕೂಡ ನಾವು ತೋರಿಸಿದ್ವಿ. ಅನೇಕ ಬೆಂಬಲಿಗರು, ಮಾಜಿ ಮಂತ್ರಿಗಳು ಕೂಡ ಅವರ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ಈ ಎಲ್ಲದರ ನಡುವೆ ಈಗ G. ಪರಮೇಶ್ವರ್ ಮನೆಗೆ ಹೋಗಿದ್ರು DK ಶಿವಕುಮಾರ್ ಅವರು. ಅಲ್ಲಿ ಹೋಗಿ G. ಪರಮೇಶ್ವರ್ ಅವ್ರ ಜೊತೆ ಮಾತನಾಡಿ ಅಲ್ಲಿಂದ ಹೊರಟಿದ್ದಾರೆ.